ತಂದೆ ತಾಯಿಗಳು ಇದು ತಾಯಿ ಗುಣ ತೀರೋದಿಲ್ಲ ಋಣ. ಇವತ್ತು ಅದೆಷ್ಟೋ ತಂದೆ ತಾಯಿಗಳು ಮಕ್ಕಳಿಗೋಸ್ಕರ ಹೋರಾಟ ಮಾಡ್ತಾರೆ. ಅದ್ರ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಅಂತ ನಾನು ಎಚ್ಚರಿಸ್ತಾ ಇದ್ದೀನಿ ಕಂದಮ್ಮ. ಇವತ್ತು ತಂದೆ ತಾಯಿಗಳ ಕಷ್ಟ ಕಾರ್ಪಣ್ಯಗಳ ಬಗ್ಗೆ, ದುಃಖ ದುಮ್ಮಾನಗಳ ಬಗ್ಗೆ ಅವರು ನಮಗೋಸ್ಕರ ಬೆಳಗ್ಗೆಯಿಂದ ಸಂಜೆವರೆಗೂ ಹೋರಾಟ ಮಾಡಿ ಬದುಕನ್ನು ಕಟ್ಕೊಟ್ಟಿದ್ದಾರಲ್ಲ, ಅವರ ನೋವುಗಳನ್ನ ಅರ್ಥ ಮಾಡ್ಕೊಳ್ಬೇಕಾಗಿದೆ ಅಂತ ನಾನು ಎಚ್ಚರಿಸ್ತಾ ಇದ್ದೀನಿ. ಎಲ್ಲ ಒಂದ್ ಕಡೆ ನಮ್ಮ ತಂದೆ ತಾಯಿಗಳ ನೋವುಗಳನ್ನ ಮರಿತಾ ಇದ್ದೀವೇನೋ, ತಂದೆ ತಾಯಿಗಳು ನಮಗೋಸ್ಕರ ಬೆಳಗ್ಗೆಯಿಂದ ಸಂಜೆವರೆಗೂ ಕಾಪಾಡ್ಕೊಂಡು ಬರುವಂತ ತಂದೆ ತಾಯಿಗಳನ್ನ ನಾವೆಲ್ಲ ಎಲ್ಲ ಒಂದ್ ಕಡೆ ಆ ನೋವುಗಳ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಅಂತ ಎಚ್ಚರಿಸ್ತಾ ಇದ್ದೀನಿ ಕಂದಮ್ಮ. ಬಹುಶಃ ನಿಮಗೆ ಅರಿವಿರ್ಲಿ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವತ್ತು ಎಷ್ಟೋ ತಂದೆ ತಾಯಿಗಳು ಮನೆಯಲ್ಲಿ ಊಟಕ್ಕೆ ಇಲ್ಲ ಅಂತ ಅಂದಾಗ ಮಕ್ಕಳಿಗೆ ಹೊಟ್ಟೆ ತುಂಬ ಊಟ ಹಾಕಬೇಕು ಅಂತ ಹೇಳಿ ಪಕ್ಕದ ಮನೆಯಲ್ಲಿ ಅಲ್ಲ ಇಲ್ಲ ತಿರ್ಕೊಂಡು ಬಂದು ಒಂದಷ್ಟು ಊಟ ಹಾಕ್ತಾರೆ. ಎಷ್ಟೋ ತಾಯಂದ್ರು ಇವತ್ತು ಕೂಡ ತಟ್ಟೆಯಲ್ಲಿ ನೀರು ಹಾಕೊಂಡು ಹೊರಗಡೆ ಚೆಲ್ತಾರೆ. ಯಾಕೆ ಅಂದ್ರೆ ಅವ್ರ ಮನೆಯಲ್ಲಿ ಊಟ ಮಾಡಿಲ್ಲ, ಅಡಿಗೆ ಮಾಡಿಲ್ಲ ಅಂದ್ರೆ ಮಕ್ಳಿಗೆ ಅವಮಾನ ಆಗುತ್ತೇನೋ ಅಂತ ಹೇಳಿ ಬರೀ ತಟ್ಟೆಯಲ್ಲಿ ನೀರು ಹಾಕೊಂಡು ಹೊರಗಡೆ ಚೆಲ್ಕೊಂಡು ಬರ್ತಾರಲ್ಲ, ಅಂತ ಸ್ವಾಭಿಮಾನಿಗಳು ನಿಮ್ಮ ತಂದೆ ತಾಯಿಗಳು. ಅಂತಹ ತಂದೆ ತಾಯಿಗಳ ಸ್ವಾಭಿಮಾನವನ್ನು ಅರ್ಥ ಮಾಡ್ಕೊಳ್ಳಿ ಅಂತ ನಾನು ಎಚ್ಚರಿಸ್ತಾ ಇದ್ದೀನಿ. ಎಷ್ಟೋ